ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತೊಂದು ಟ್ವಿಸ್ಟ್. ಮೃತ ಗೃಹಲಕ್ಷ್ಮಿಯರ ಖಾತೆಗಳಿಂದ ಹಣ ವಾಪಸ್. ಹೌದು ಸ್ನೇಹಿತರೆ, ಸುಮಾರು 3885 ಫಲಾನುಭವಿಗಳ ಲಿಸ್ಟ್ ಬಿಡುಗಡೆ ಆಗಿದ್ದು, ಅದರಲ್ಲಿ ಯಾರ್ಯಾರು ಮೃತಪಟ್ಟಿದ್ದಾರೆ ಅವರ ಒಂದು ಲಿಸ್ಟ್ ಕೂಡ ಬಿಡುಗಡೆ ಆಗಿದೆ. ಸುಮಾರು 36,26,000 ದುಡ್ಡು ವಾಪಸ್ ಪಡ್ಕೊಳ್ಳಲಾಗಿದೆ ಎನ್ನುವಂತಹ ಮಾಹಿತಿ ಇಲ್ಲಿ ಅಧಿಕಾರಿಗಳಿಂದ ತಿಳಿದು ಬರ್ತಾ ಇದೆ. ಸೊ ಹಾಗಾದ್ರೆ ಅದರ ಬಗ್ಗೆ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವು ಈಗ ಸದ್ಯಕ್ಕೆ ಒಂದು ಕ್ಲಿಪ್ ಅನ್ನ ನೋಡ್ಕೊಂಡು ಬನ್ನಿ. ಒಂದು ಇದು ಮಾಡಿದಾಗೆ ಅಭಿಯಾನ ಮಾಡಿದಾಗೆ ನಮ್ಮ ಜಿಲ್ಲೆಯಲ್ಲಿ ಈವರೆಗೂ 398 ಜನ ಮೃತಪಟ್ಟಿದ್ದಾರೆ ಗೃಹಲಕ್ಷ್ಮಿ ಇದರಲ್ಲಿ. ಈ ಇದರಲ್ಲಿ ಹಿಂದೆ ಹೇಳ್ಬೇಕಂದ್ರೆ ನಾವು 3,800 ಚಿಲ್ಲರ ಅವರು ಮೃತಪಟ್ಟಿದ್ದರು. ಈಗ ನಮ್ಗೆ ಇಲ್ಲಿ ಮಾಹಿತಿ ಬರೋದ್ರಿಂದ 398 ಜನ ಮೃತಪಟ್ಟಿದ್ದು. ಅದರ ಅಮೌಂಟು ಸಹ ನಾವು ಸರ್ಕಾರಕ್ಕೆ ಇಲ್ಲಿವರೆಗೂ 36,26,000 ಅದನ್ನು ಸರ್ಕಾರಕ್ಕೆ ವಾಪಸ್ ತೊಗೊಂಡಿದ್ದೇವೆ. ಸ್ನೇಹಿತರೆ, ಈ ಕ್ಲಿಪ್ ಅನ್ನ ನೋಡಿದ್ರಲ್ಲ, ಕನ್ಫರ್ಮ್ ಕೂಡ ಆಗಿರಬಹುದು. ಮೃತಪಟ್ಟ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಸೊ ದುಡ್ಡು ಜಮಾ ಆಗ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಮೃತಪಟ್ಟವರಿಗೆ ಸರ್ಕಾರ ಯಾಕೆ ದುಡ್ಡು ಕೊಡಬೇಕು ಅನ್ನುವಂತಹ ಪ್ರಶ್ನೆ ಇಲ್ಲಿ ಸರ್ಕಾರದಲ್ಲಿ ಉಂಟಾಗಿದೆ. ಹೌದು, ಈಗ ಗೃಹಲಕ್ಷ್ಮಿಯರು ಎಲಿಜಿಬಲ್ ಇರಬೇಕಂದ್ರೆ ಮೊದಲು ಗೃಹಲಕ್ಷ್ಮಿಯರು ಬದುಕಿರ್ಬೇಕನ್ರಿ. ತದನಂತರ ಅವರ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಲಾಗತ್ತೆ. ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರಾ, APL ಕಾರ್ಡ್ ಇದೆಯಾ ಅಥವಾ BPL ಕಾರ್ಡ್ ಇದೆಯಾ, ವಾಸಸ್ಥಳ ಎಲ್ಲಿ, ಕರ್ನಾಟಕವ ಅಥವಾ ಬೇರೆ ರಾಜ್ಯವ, ಇದೆಲ್ಲವೂ ಕೂಡ ವೆರಿಫಿಕೇಶನ್ ಆಗತ್ತೆ. ತದನಂತರ ಇವರ ಖಾತೆಗಳಿಗೆ ದುಡ್ಡು ಕೊಡ್ತಾರೆ. ಆದ್ರೆ ಮೃತಪಟ್ರೆ ಎಲ್ಲಿಂದ ದುಡ್ಡು ಹಾಕಬೇಕು, ಯಾರಿಗೆ ದುಡ್ಡು ಹಾಕಬೇಕು, ಈ ಪ್ರಶ್ನೆ ಬರುತ್ತೆ. ಮರಣ ಪ್ರಮಾಣ ಪತ್ರವನ್ನ ಅವರ ಕುಟುಂಬಸ್ಥರು ತೆಗಿಸದೆ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಎಷ್ಟು ಜಮಾ ಆಗುತ್ತೋ ಆಗ್ಲಿ, ನಾವು ದುಡ್ಡನ್ನ ವಿಡ್ರಾಲ್ ಮಾಡ್ಕೊಳ್ಳೋಣ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರಬಹುದು, ಕುಟುಂಬಸ್ಥರು ಆ ಮುಖ್ಯಸ್ಥೆಯೇ ಇಲ್ಲ, ಇನ್ನು ದುಡ್ಡು ಹೇಗೆ ಪಡ್ಕೊಳ್ತಾರೆ ಅಂತ. ಸ್ನೇಹಿತರೆ, ಅಕೌಂಟ್ಗಳಿಗೆ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಹೋಗಬೇಕು, ದುಡ್ಡು ಜಮಾ ಮಾಡಬಾರ್ದು. ಅಂದ್ರೆ ಮರಣ ಪ್ರಮಾಣ ಪತ್ರ ತೆಗೆಸಿದ್ರೆ ಇನ್ಫಾರ್ಮೇಶನ್ ಹೋಗುತ್ತೆ, ಮರಣ ಪ್ರಮಾಣ ಪತ್ರ ತೆಗೆಸೋದಿಲ್ಲ. ಸೊ ಹೀಗೆ ಸರ್ಕಾರಕ್ಕೆ ಕ್ಲಿಯರಿಟಿ ಸಿಗೋದಿಲ್ಲ, ವ್ಯಕ್ತಿ ಇದಾರಾ ಇಲ್ವಾ ಅನ್ನುವಂಥದ್ದು. ಇನ್ನು ಇದಾರಂತ ಅನ್ಕೊಂಡು ದುಡ್ಡಂತೂ ಜಮಾ ಮಾಡಿದೆ ಸರ್ಕಾರ. ಯಾವ ಯಾವ ತಾಲೂಕಿನಲ್ಲಿ ಎಷ್ಟು ಜಮಾ ಮಾಡಿದೆ, ಸದ್ಯಕ್ಕೆ ರಿಲೀಸ್ ಆಗಿರ್ತಕ್ಕಂತಹ ಪಟ್ಟಿಯನ್ನ ಹೇಳ್ತೀನಿ ಕೇಳಿ. ದಾವಣಗೆರೆಯಲ್ಲಿ 1,358 ಜನ ಇಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಇನ್ನು ಹರಿಹರ ತಾಲೂಕಿನಲ್ಲಿ 338 ಜನ ಮೃತಪಟ್ಟಿದ್ದಾರೆ. ಇನ್ನು ನ್ಯಾಮತಿ ಎನ್ನುವಂತಹ ಒಂದು ತಾಲೂಕಿನಲ್ಲಿ ಕೂಡ 208 ಜನ ಮೃತಪಟ್ಟಿದ್ದಾರೆ. ಇನ್ನು ಜಗಳೂರು 369, ಹೊನ್ನಾಳಿ ಎನ್ನುವಂತಹ ಪ್ರದೇಶದಲ್ಲಿ 450 ಜನ, ಚನ್ನಗಿರಿ ಎನ್ನುವಂತಹ ಪ್ರದೇಶದಲ್ಲಿ 1,162 ಜನ. ಸೊ 3 ವರ್ಷದಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ? ಸುಮಾರು 3,885 ಜನ ಮೃತಪಟ್ಟಿರ್ತಕ್ಕಂಥದ್ದು ಟೋಟಲ್ ಈಗ ಸದ್ಯಕ್ಕೆ ರಿಲೀಸ್ ಆಗಿರ್ತಕ್ಕಂತಹ ಪಟ್ಟಿಯ ಪ್ರಕಾರ. ಅದರಲ್ಲಿ ಸ್ನೇಹಿತರೆ ಲಕ್ಷಾಂತರ ದುಡ್ಡನ್ನ ಮರುಪಾವತಿ ಮಾಡ್ಕೊಳ್ಳಲಾಗ್ತಾ ಇದೆ. ಸೊ ನಾವು ಇಂತಹ ಮಹಿಳೆಯರಿಗೆ ದುಡ್ಡು ಜಮಾ ಮಾಡೋದಿಲ್ಲ ಅಂತ ಸರ್ಕಾರ ಹೇಳ್ಬಿಟ್ಟು ಸುಮಾರು ಈಗ 30 ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನ ರೀಫಂಡ್ ಮಾಡ್ಕೊಂಡಿದೆ ಅಂತೆ. ಸುಮಾರು 36,26,000 ಹಣವನ್ನ ರಿಟರ್ನ್ ಪಡ್ಕೊಂಡಿದೆ. ಇನ್ನು ಹೆಚ್ಚಿನ ಮೃತಪಟ್ಟವರ ಮಹಿಳೆಯರ ಖಾತೆಗಳಿಂದ ದುಡ್ಡನ್ನ ನಾವು ರೀಫಂಡ್ ಮಾಡ್ಕೊಳ್ತೀವಿ ಎನ್ನುವಂತಹ ಸೂಚನೆಯನ್ನ ಅಧಿಕಾರಿಗಳು ತಿಳಿಸಿದ್ದಾರೆ. ಹೌದು, ಈಗ ಮೃತಪಟ್ಟಿರ್ತಾರೆ, ಆ ಒಂದು ಜಾಗದಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಮತ್ತೊಂದು ಹೆಣ್ಣು ಮಗಳ ಹೆಸರನ್ನ ಸೇರ್ಪಡೆ ಮಾಡಿದ್ರೆ ಅವರ ಖಾತೆಗಳಿಗೆ ದುಡ್ಡು ಜಮಾ ಮಾಡುತ್ತೆ ಸರ್ಕಾರ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಮೃತಪಟ್ಟವರ ಹೆಸರಿನಲ್ಲಿ ನೀವು ದುಡ್ಡನ್ನ ಜಮಾ ಮಾಡ್ಕೊಳ್ತಾ ATM ಕಾರ್ಡ್ ಅನ್ನ ಕುಟುಂಬಸ್ಥರು ಬಳಸಿಕೊಂಡು ವಿಡ್ರಾಲ್ ಮಾಡ್ಕೊಂಡು ದುಡ್ಡನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಡಿಜಿಟಲ್ ಯುಗ. ಆ ಮೃತಪಟ್ಟವರ ಹೆಸರಿನಲ್ಲಿ ಅಥವಾ ಅವರ ಕೈಯಲ್ಲಿ ಮೊಬೈಲ್ ಇರುತ್ತೆ, ಆಂಡ್ರಾಯ್ಡ್ ಫೋನು, ಅದರಲ್ಲಿ ಫೋನ್ ಪೇ, ಗೂಗಲ್ ಪೇನು ಯೂಸ್ ಮಾಡ್ಕೊಳ್ತಾ ಇರಬಹುದು, ಅಥವಾ ATM ಕಾರ್ಡ್ ಅಂತೂ ಇದ್ದೇ ಇರುತ್ತೆ. ಅದರಿಂದ ದುಡ್ಡನ್ನ ತೆಗೆದುಕೊಂಡು ಮನೆ ಬಳಕೆಗಾಗಿ ಅಥವಾ ಇನ್ನಿತರ ಕೆಲಸಕ್ಕಾಗಿ ದುಡ್ಡನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರ ಏನ್ ಹೇಳುತ್ತೆ, ಮೃತಪಟ್ಟಿದ್ರೆ ದುಡ್ಡು ನಾವು ಹೇಗೆ ಹಾಕೋಣ, ನೀವು ವಿಸಿಬಲ್ ಇಲ್ಲ ಆದ್ರೂ ಸಹಿತ ದುಡ್ಡು ಯಾಕೆ ಹಾಕೋಣ, ಈಗ ಎಷ್ಟು ದಿನದಿಂದ ಮೃತಪಟ್ಟಿದಾರೋ, ಎಷ್ಟು ದುಡ್ಡು ಜಮಾ ಆಗಿದೆಯೋ ಅಷ್ಟು ದುಡ್ಡನ್ನ ನಾವು ರೀಫಂಡ್ ಮಾಡ್ಕೊಳ್ತೀವಿ ಅಂತ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಮತ್ತು ಈಗಾಗಲೇ ದುಡ್ಡನ್ನ ರಿಟರ್ನ್ ತೆಗೆದುಕೊಳ್ಳುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನ ಪ್ರಾರಂಭಿಸಿದೆ. ಈಗಾಗಲೇ ಗ್ಯಾರಂಟಿ ಅನುಷ್ಠಾನ ಸಮಿತಿ ಈ ಕೆಲಸ ಕಾರ್ಯದಲ್ಲಿ ಗಮನ ಹರಿಸ್ತಾ ಇದೆ ಅಂತೆ. ಸೊ ರಾಜ್ಯದಲ್ಲಿ ಸುಮಾರು ಹತ್ತತ್ರ ಹಾಗೂ ಹೀಗೂ ಅಂದ್ರು 3 ವರ್ಷದಲ್ಲಿ ಸುಮಾರು 2 ಲಕ್ಷ ಸಮೀಪ ಮಹಿಳೆಯರ
ಒಂದು ತೀರಿ ಹೋಗಿರುವಂಥದ್ದು ಸರ್ಕಾರದ ಗಮನಕ್ಕೆ ಬರ್ತಾ ಇದೆ ಅಂತ. ಇನ್ನು ಹೆಚ್ಚಿನ ವೆರಿಫಿಕೇಶನ್ ಮತ್ತೆ ನಡೀತಾ ಇದೆ. ಅದಕ್ಕಾಗಿನೇ ಬಯೋಮೆಟ್ರಿಕ್ ಎನ್ನುವಂತಹ ಒಂದು ನೀತಿಯನ್ನ ಜಾರಿ ತರ್ತಾ ಇದ್ದಾರೆ. ಹೌದು, ಸರ್ಕಾರಕ್ಕೆ ಈಗ ತಲೆನೋವು ಆಗ್ಬಿಟ್ಟಿದೆ. ಯಾರು ಮೃತಪಟ್ಟಿದ್ದಾರೆ, ಯಾರು ಎಲಿಜಿಬಲ್ ಇದ್ದಾರೆ, ಯಾರ ಖಾತೆಗಳಿಗೆ ಹಾಕಬೇಕು, ಯಾರ ಅಕೌಂಟ್ಗಳಿಗೆ ದುಡ್ಡನ್ನು ಜಮಾ ಮಾಡಬಾರದು ಅನ್ನುವಂತಹ ತಲೆನೋವು ಸ್ಟಾರ್ಟ್ ಆಗಿ ಬಯೋಮೆಟ್ರಿಕ್ ಅನ್ನುವಂತಹ ಒಂದು ಪರೀಕ್ಷೆಯನ್ನ ಪ್ರಾರಂಭಿಸಿ ನೀವು ಕರ್ನಾಟಕವನ್ನು ಬಾಪುಚ್ಚಿ ಸೇವಾ ಕೇಂದ್ರಗಳಲ್ಲಿ ಕೂಡ ಬಯೋಮೆಟ್ರಿಕ್ ಮಾಡಬೇಕಂತ ಹೇಳಿದ್ರೆ ಅಲ್ಲಿ ಹೋಗಿ ಬಯೋಮೆಟ್ರಿಕ್ ಅಂದ್ರೆ ತಂಬನ್ನ ಕೊಟ್ಟು ಬರಬೇಕು. ಯಾರು ಗೃಹಲಕ್ಷ್ಮಿ ಇದಿರಿ ಅವರು, ತೀರಿ ಹೋದವರಂತೂ ಹೋಗ್ಲಿಕ್ಕೆ ಆಗೋದಿಲ್ಲ. ಇನ್ನು ಯಾರು ಎಲಿಜಿಬಲ್ ಇರ್ತೀರಿ, ಬದುಕಿರ್ತೀರಿ ಅವರು ಕೊಡಬೇಕಾಗತ್ತೆ. ಅಥವಾ ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ಕೂಡ ಕೊಡಬಹುದು. ಇನ್ನೂ ಕೂಡ ಜಾರಿ ಮಾಡಿಲ್ಲ, ಬಯೋಮೆಟ್ರಿಕ್ ಜಾರಿ ಮಾಡ್ತೇನಂತ ಅತಿ ಶೀಘ್ರದಲ್ಲಿ ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತಿಳಿಸಿದ್ದಾರೆ. ಇದರ ಬಗ್ಗೆ ಚರ್ಚೆ ಆದ ಸಕ್ಷಣ ಮತ್ತೊಂದು ಅಪ್ಡೇಟ್ ಸಿಗತ್ತೆ ಖಂಡಿತವಾಗ್ಲೂ. ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಟ್ರೆ ನೀವು ಅಲ್ಲಿ ರೇಷನ್ ಅಂಗಡಿಗೆ ಹೋಗಿ ನೀವು ಅಲ್ಲಿ ಬಯೋಮೆಟ್ರಿಕ್ ಕೊಟ್ರೆ ಖಂಡಿತವಾಗ್ಲೂ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗುತ್ತೆ. ಇನ್ನು ತೀರಿ ಹೋದವರ ಹೆಸರಿನಲ್ಲಿ ಏನ್ ನೀವು ರೇಷನ್ ಪಡ್ಕೊಳ್ತಾ ಇದ್ದೀರಿ, ಪಿಂಚಣಿ ಪಡ್ಕೊಳ್ತಾ ಇದ್ದೀರಿ, ದುಡ್ಡನ್ನ ಪಡ್ಕೊಳ್ತಾ ಇದ್ದೀರಿ, ಗೃಹಲಕ್ಷ್ಮಿ ದುಡ್ಡನ್ನ, ಸೊ ನಿಮ್ಮ ಅಕೌಂಟ್ಗಳಿಗೆ ದುಡ್ಡನ್ನ ಜಮಾ ಮಾಡೋದಿಲ್ಲ. ಈಗಾಗಲೇ ಜಮಾ ಮಾಡಿರ್ತಕ್ಕಂತಹ ಫಂಡ್ ಅನ್ನ ನಾವು ವಾಪಸ್ ತೆಗೆದುಕೊಳ್ತೀವಿ ಅನ್ನುವಂತಹ ಸ್ಪಷ್ಟನೆ ಒಂದನ್ನ ಇಲ್ಲಿ ಸರ್ಕಾರ ತಿಳಿಸಿದೆ. ಸರ್ಕಾರ ಬಹಳಷ್ಟು ಈಗ ಲಾಸ್ ಮಾಡ್ಕೊಂಡಿದೆ ದುಡ್ಡನ್ನ ಇಂಥವರ ಹೆಸರಿನಲ್ಲಿ. ಹೀಗಾಗಿ ಬಹಳಷ್ಟು ಎಚ್ಚರಿಕೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿಕೊಂಡು ರೀಫಂಡ್ ಮಾಡ್ಕೊಳ್ತಾ ಇದೆ ಮತ್ತು ಆಕ್ಷನ್ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಸೊ ನೋಡಿ, ನಿಮ್ಮ ಮನೆಯಲ್ಲಿ ಈ ರೀತಿ ಘಟನೆ ಆಗಿದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಮತ್ತೊಂದು ಹೆಣ್ಣು ಮಗಳ ಹೆಸರನ್ನ ಸೇರ್ಪಡೆ ಮಾಡಿ ನಿಮಗೆ ದುಡ್ಡು ಜಮಾ ಆಗುತ್ತೆ. ಇಲ್ಲವಾದಲ್ಲಿ ಖಂಡಿತವಾಗ್ಲೂ ನಿಮಗೆ ಸಿಗ್ತಕ್ಕಂತಹ ಎಲ್ಲ ಯೋಜನೆಯ ಲಾಭ ಬಂದಾಗತ್ತೆ, ರೇಷನ್ ಬಂದಾಗತ್ತೆ ಮತ್ತು ನಿಮಗೆ ಈಗಾಗಲೇ ಜಮಾ ಆಗಿರ್ತಕ್ಕಂತಹ ಫಂಡ್ ಕೂಡ ರೀಫಂಡ್ ಮಾಡ್ಕೊಳ್ಳಲಾಗತ್ತೆ. ಇದು ಸರ್ಕಾರದಿಂದ ಬಂದಿರತಕ್ಕಂತಹ ಎಚ್ಚರಿಕೆ. ಅದನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇನ್ನೂ ಹೆಚ್ಚುವರಿ ಲಿಸ್ಟ್ಗಳು ಮತ್ತೆ ಸಿಗ್ತಾ ಇದೆ. ಸೊ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಬಂದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ನಾನು ಕ್ಲಿಯರಿಟಿ ಕೊಡ್ತೀನಿ. ಸ್ನೇಹಿತರೆ, ನೀವು ಬದುಕಿದಿರಿ, ನಿಮ್ಮ ರೇಷನ್ ಸಿಗ್ತಾ ಇದೆ, ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಇದೆ, ಓಕೆ. ಆದ್ರೆ ನಿಮ್ಮ ಅಕೌಂಟ್ ಆಕ್ಟಿವ್ ಬೇಕಲ್ವಾ? ನಿಮಗೆ ದುಡ್ಡು ಜಮಾ ಆಗ್ತಾ ಇಲ್ಲ, ಆದ್ರೆ ನಾವು ಎಲಿಜಿಬಲ್ ಇದ್ದೀವಿ. ಈ ಪ್ರಶ್ನೆ ಇದ್ದಲ್ಲಿ ಒಂದು ಸೊಲ್ಯೂಷನ್, ಒಂದೇ ಪ್ರಾಬ್ಲಮ್ ಇರುತ್ತೆ, ಅದು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇರೋದಿಲ್ಲ ಅಥವಾ ಈ KYC ಆಗೋದಿಲ್ಲ. ಸ್ನೇಹಿತರೆ, ಆಧಾರ್ ಕಾರ್ಡು ಸೀಡಿಂಗ್ ಮಾಡಬೇಕು, ಈ KYC ಮಾಡಿಸ್ಕೊಳ್ಬೇಕು. ಅದು ಮಾಡಿಸಿದ್ರು ಸಹಿತ ದುಡ್ಡು ಜಮಾ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಖಾತೆ ಆಕ್ಟಿವ್ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಯಾಕಂದ್ರೆ ಬಹಳ ದಿನದಿಂದ ನಿಮ್ಮ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ, ದುಡ್ಡನ್ನ ಹಾಕೋದು ತೆಗೆಯೋದು ಮಾಡ್ತಾ ಇರೋದಿಲ್ಲ. ಹೀಗಾಗಿ ಸರ್ಕಾರ ಏನು ಮಾಡಿರುತ್ತೆ, ದುಡ್ಡನ್ನು ಹಾಕಿರುತ್ತೆ, ಆದರೆ ನಿಮ್ಮ ಖಾತೆ ಒಳಗೂ ಕೂಡ ಬರೋದಿಲ್ಲ, ರೀಫಂಡ್ ಆಗಿ ಸರ್ಕಾರಕ್ಕೇನೆ ಹೋಗುತ್ತೆ. ನಿಮ್ಮ ಅಕೌಂಟ್ ಆಕ್ಟಿವ್ ಇರಬೇಕಂದ್ರೆ ನಿಮ್ಮ ಖಾತೆ ಚಾಲ್ತಿಯಲ್ಲಿ ಹೆಚ್ಚಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಗಮನ ಹರಿಸಬೇಕು. ಯಾಕಂದರೆ ನೀವು ಫೋನ್ಪೇ, ಗೂಗಲ್ ಪೇ, ಪೇಟಿಎಂ ಕೂಡ ಯೂಸ್ ಮಾಡೋದಿಲ್ಲ. ಇನ್ನು ಬ್ಯಾಂಕ್ಗೆ ಹೋಗಿ ದುಡ್ಡನ್ನು ಹಾಕೋದು ತೆಗೆಯೋದು ಈ ರೀತಿ ವಹಿವಾಟುಗಳನ್ನು ಕೂಡ ಮಾಡೋದಿಲ್ಲ. ಹೆಚ್ಚಿನ ಕಾರವಾರುಗಳನ್ನು ನಿಮ್ಮ ಗಂಡಂದಿರು ಮಾಡ್ತಿರ್ತಾರೆ, ಮನೆಯ ವ್ಯವಹಾರಗಳನ್ನು. ಸೊ ಹೀಗಾಗಿ ಒಂದು ಸ್ವಲ್ಪನೂ ಕೂಡ ಅವಕಾಶ ನಿಮಗೆ ಸಿಕ್ಕಿರೋದಿಲ್ಲ. ಅದಕ್ಕಾಗಿ ನಿಮ್ಮ ಅಕೌಂಟ್ ಆಕ್ಟಿವ್ ಇದೆಯಾ ಇಲ್ವಾ ನೋಡ್ಕೊಳ್ಬೇಕು. ಬರೀ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ಅಲ್ಲ, ಅದರಲ್ಲಿ ನೀವು ಟ್ರಾನ್ಸಾಕ್ಷನ್ ಮೇಲಿಂದ ಮೇಲೆ ಮಾಡ್ತಾ ಇರಬೇಕು. ದುಡ್ಡನ್ನ ಹಾಕೋದು ತೆಗೆಯೋದು ಈ ರೀತಿ ನಡೀತಾ ಇರಬೇಕು. ಆಗ ಮಾತ್ರ ನಿಮ್ಮ ಅಕೌಂಟ್ ಆಕ್ಟಿವ್ ಇರ್ಲಿಕ್ಕೆ ಸಾಧ್ಯ. ನಿಮ್ಮ ಬ್ಯಾಂಕ್ಗೆ ಹೋಗಿ ಆಕ್ಟಿವ್ ಇದೆ ಇಲ್ವಾ ನೋಡ್ಕೊಳ್ಳಿ. ಆಕ್ಟಿವ್ ಇದ್ರೆ ಓಕೆ, ಜಮಾ ಆಗತ್ತೆ ಖಂಡಿತವಾಗ್ಲೂ. ಸೊ ಇನ್ನು ಆಕ್ಟಿವ್ ಇದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದರೆ ಏನು ಸಮಸ್ಯೆ ಆಗಿದೆ ಕಂಡು ಹಿಡ್ಕೊಂಡು ಒಂದು ಸ್ವಲ್ಪ ನನಗೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡಿ ನಿಮಗೆ ಸೊಲ್ಯೂಷನ್ ಕೊಡ್ತೀನಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಫಂಡ್ ಬರುತ್ತೆ, ದುಡ್ಡು ಬರುತ್ತೆ, ಅದನ್ನು ನೀವು ಪಡ್ಕೊಳ್ಬೇಕು. ಅದೇ ನಮ್ಮ ಇಚ್ಛೆ. ಇನ್ನು ಅಕೌಂಟ್ ಆಕ್ಟಿವ್ ಇರಲಿಲ್ಲ ಅಂದರೆ ದುಡ್ಡು ಹಾಕಿ ತೆಗೆದ್ರೆ ನಿಮ್ಮ ಅಕೌಂಟ್ ಆಕ್ಟಿವ್ ಆಗುತ್ತೆ, ಮತ್ತೆ ಎಂದಿನಂತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಈ ವಿಷಯ ನಾನು ನಿಮ್ಗೆ ಕೊಡಬೇಕಾಗಿತ್ತು, ತಿಳಿಸಲೇಬೇಕಾಗಿತ್ತು. ಮೃತಪಟ್ಟವರಿಗಂತೂ ಈಗ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಅವರ ಕುಟುಂಬಸ್ಥರಿಗೆ ರೀಫಂಡ್ ಮಾಡ್ಕೊಳ್ತಾ ಇದೆ ಸರ್ಕಾರ, ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಈಗಲೇ ಬಂದ್ ಮಾಡಿಸಿ ಮರಣ ಪ್ರಮಾಣ ಪತ್ರವನ್ನು ತೆಗೆಸಿಕೊಳ್ಳಿ, ಅಥವಾ ಇನ್ನೊಬ್ಬ ಹೆಣ್ಣು ಮಗಳ ಹೆಸರನ್ನ ಸೇರ್ಪಡೆ ಮಾಡಿ, ಮತ್ತೆ ದುಡ್ಡು ಜಮಾ ಆಗುತ್ತೆ. ಓಕೆ, ಈ ಇನ್ಫಾರ್ಮೇಶನ್ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಅದಕ್ಕಾಗಿ ಈ ವಿಷಯವನ್ನು ನಾನು ನಿಮಗೆ ತಿಳಿಸಿದ್ದೀನಿ.